ಇನ್ನು ಬೀದರ್ನಲ್ಲಿ ಜನವರಿ 16ಕ್ಕೆ ಎಟಿಎಂ ಸಿಬ್ಬಂದಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ಒಂದು ಹತ್ಯೆ ಪ್ರಕರಣ 83 ಲಕ್ಷ ಹಣ ಕದ್ದು ಪರಾರಿಯಾಗಿದ್ದಂತ ಇಬ್ಬರು ಆಗಂತುಕರು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಆದರೆ ಈಗ ಆರೋಪಿಗಳ ಮಹತ್ತರವಾದಂತ ಗುರುತು ಪತ್ತೆಯಾಗಿದೆ. ಖಾಕಿ ಪಡೆಗೆ ಆರೋಪಿಗಳ ಗುರುತನ್ನ ಬಹಿರಂಗ ಮಾಡಿದೆ ಖಾಕಿ ಪಡೆ. ಈಗ ಅಂದ್ರೆ ಫೋಟೋಗಳನ್ನ ರಿವೀಲ್ ಮಾಡಲಾಗಿದೆ. 1 ತಿಂಗಳು ಕಳೆದ್ರೂ ಕೂಡ ಈ ದರೋಡೆಕೋರರು ಹತ್ಯೆಕೋರರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಬಿಹಾರದ ವೈಶಾಲಿ ಜಿಲ್ಲೆಯ ಮೂಲದ ಆರೋಪಿಗಳಿವರು. ಇಬ್ಬರ ಫೋಟೋ ರಿಲೀಸ್ ಆಗಿದೆ. ಆರೋಪಿಗಳ ಸುಳಿವನ್ನ ಕೊಟ್ರೆ 5 ಲಕ್ಷ ಬಹುಮಾನವನ್ನ ರಾಜ್ಯ ಪೊಲೀಸ್ ಇಲಾಖೆಯಿಂದ ನೀಡಲಾಗುತ್ತೆ. ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ವಾಂಟೆಡ್ ಅಂತ 2 ಫೋಟೋಗಳನ್ನ ಗಮನಿಸ್ತಾ ಇದ್ದೀವಿ ನಾವು. ಅಮನ್ ಕುಮಾರ್ ಸಿಂಗ್ ಹಾಗೂ ಅಲಕ್ ಕುಮಾರ್ ಅಲಿಯಾಸ್ ಅಶುತೋಷ್ ಈ ಇಬ್ಬರ ಫೋಟೋಗಳನ್ನ ರಿವೀಲ್ ಮಾಡಲಾಗಿದೆ. ಇವರ ಗುರುತು ಪತ್ತೆ ಹಚ್ಚಿದ್ರೆ ಅಂದ್ರೆ ಈ ಬಗ್ಗೆ ಮಾಹಿತಿಯನ್ನೇನಾದ್ರೂ ಕೊಟ್ರೆ ಅಂತವರಿಗೆ 5 ಲಕ್ಷ ಬಹುಮಾನವನ್ನು ರಾಜ್ಯ ಪೊಲೀಸ್ ಇಲಾಖೆಯಿಂದ ನೀಡಲಾಗುತ್ತೆ ಅಂತ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಹತ್ಯೆಯಾದಂತಹ ಅಂದ್ರೆ ಘಟನೆ ನಡೆದಂತಹ ದಿನದ ದೃಶ್ಯವನ್ನು ಕೂಡ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು. ಏಕಾಏಕಿ ಒಂದು ಬೈಕ್ನಲ್ಲಿ ಬಂದಂತಹ ಇಬ್ಬರು ಆಗಂತುಕರು ದುಷ್ಕರ್ಮಿಗಳು ಎಟಿಎಂ ಸಿಬ್ಬಂದಿಯನ್ನು ಹತ್ಯೆ ಮಾಡ್ತಾರೆ ಗುಂಡಿಕ್ಕಿ. ಅದಾದ್ಮೇಲೆ 80 ಲಕ್ಷ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದು ಅವರು ಹೈದರಾಬಾದ್ನಲ್ಲಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ರು. ಆದರೆ ಇಲ್ಲಿವರೆಗೂ ಕೂಡ 1 ತಿಂಗಳಾದರೂ ಕೂಡ ಅವರು ಸಿಕ್ಕಿರಲಿಲ್ಲ. ಕರಾವಳಿ ಕಾವಲು ಪಡೆಗೆ ಇಂಧನ ಕಡಿತ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವಿಫಲವಾಗಿದೆ. ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ. ಹಾಗಾಗಿ ಈ ರೀತಿಯ ಕೆಲಸಕ್ಕೆ ಮುಂದಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ದೇಶದ ಕರಾವಳಿ ರಕ್ಷಣೆಗಾಗಿ ಕರಾವಳಿ ಕಾವಲು ಪಡೆ ಅಗತ್ಯವಾಗಿ ಬೇಕಾಗಿದೆ. ಭಯೋತ್ಪಾದನಾ ಕೃತ್ಯ ಅಪರಾಧ ಚಟುವಟಿಕೆ ತಡೆಯೋದಕ್ಕಾಗಿ ಕರಾವಳಿ ಕಾವಲು ಪಡೆ ಅತ್ಯಗತ್ಯವಾಗಿದೆ. ನಮಗೆ ಯಾವುದೇ ಕಾರಣಕ್ಕೂ ಇಂಧನ ಕಡಿತ ಮಾಡಬಾರದು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಶಾಸಕ ಯಶ್ಪಾಲ್ ಸುವರ್ಣ. ಇನ್ನು ಉಡುಪಿ ಜಿಲ್ಲಾ ನ್ಯೂಸ್ 18 ಪ್ರತಿನಿಧಿ ಗಣೇಶ ಸೈಬರ್ ಕಟ್ಟೆ ಜೊತೆಗೆ ಮಾತನಾಡಿದ್ದಾರೆ ನೋಡಿ. ದೇಶದ ಆಂತರಿಕ ಭದ್ರತೆಗೆ ಕರಾವಳಿ ಕಾವಲು ಪಡೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಆದ್ರೆ ರಾಜ್ಯ ಸರ್ಕಾರದ ಆರ್ಥಿಕ ಮಿತವ್ಯಯ ಸಾಧಿಸುವ ನಿಟ್ಟಿನಲ್ಲಿ ಕರಾವಳಿಯ ಕಾವಲು ಪಡೆಗೆ ಬರಬೇಕಾದ ಏನು ಇಂಧನವನ್ನ ಮಿತಿಯನ್ನ ಮಾಡಿರುವಂತದ್ದು. ಇದಕ್ಕೆ ಕರಾವಳಿಯಾದ್ಯಂತ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬರೆಯುವಂತದ್ದು. ಈ ನಿಟ್ಟಿನಲ್ಲಿ ನಮ್ಗೆ ಶಾಸಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸುವ ಪ್ರಯತ್ನ ಮಾಡುವ. ಸರಿ, ಇಂಧನ ಕಡಿತಗೊಳಿಸುವುದು ಇದ್ರ ಬಗ್ಗೆ ಏನಂತೀರಿ? ಕರಾವಳಿಯ 3 ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತ ಈ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸಿಗೆ ಮತ್ತು ಕರಾವಳಿಯ ರಕ್ಷಣೆ ಬಗ್ಗೆ ಭದ್ರತೆ ಬಗ್ಗೆ ಬಹಳಷ್ಟು ಜವಾಬ್ದಾರಿಗಳಿದೆ. ಈ ಆಂತರಿಕ ಭದ್ರತೆ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಕಾಂಪ್ರಮೈಸ್ಗಳನ್ನು ಮಾಡಬಾರ್ದು, ಅದರಲ್ಲಿ ಚೆಲ್ಲಾಟ ಆಡುವಂತೆ ಕೆಲಸ ಮಾಡಬಹುದು. ಯಾಕೆಂದ್ರೆ ಭದ್ರತೆಗೆ ಸಂಬಂಧಪಟ್ಟಂತ ಅನುದಾನವನ್ನು ಅಡ್ವಾನ್ಸ್ ಆಗಿ ಅದಕ್ಕೆ ಮೀಸಲಿಟ್ಟು ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕಾದ ಕರ್ತವ್ಯ ಜವಾಬ್ದಾರಿ ಸರ್ಕಾರದಾಗಿದೆ. ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ಡಿಫೆನ್ಸಿಗೆ ಅವರಿಗೆ ಒಳ್ಳೆ ರೀತಿಯ ಉಪಕರಣಗಳನ್ನು ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಅದು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಕೂಡ ನಮ್ಮ ರಾಜ್ಯದ ಭದ್ರತೆ, ಯಾಕೆಂದ್ರೆ ರಾಜ್ಯ ವ್ಯಾಪ್ತಿಗೆ ಬರುವಂತ, ಯಾಕಂದ್ರೆ ಗೃಹ ಇಲಾಖೆ ಬರುವಂತ ಪೊಲೀಸ್ಗಳು ಇರ್ಬೋದು, ಅದಕ್ಕೆ ರೀತಿ ಚೆಕ್ ಪೋಸ್ಟ್ಗಳು ಇರ್ಬೋದು, CCTV ಕ್ಯಾಮೆರಾಗಳನ್ನು ಅದಕ್ಕೆ ಒಂದು ವ್ಯವಸ್ಥೆಗಳಿಗೆ ಒಂದು ವಿಶೇಷವಾಗಿ ಮುತುವರ್ಜಿ ವಹಿಸಿ ಅದಕ್ಕೆ ಅನುದಾನವನ್ನು ಮೀಸಲಿಡುವಂತೆ ಕೆಲಸ ಮಾಡಬೇಕು. ಇದೇ ರೀತಿ ಕರಾವಳಿಯ 3 ಜಿಲ್ಲೆ ಇರುವಂತಹ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸಿಗೆ ಅನುದಾನವೇ ಬಿಡುಗಡೆ ಆಗ್ತಿಲ್ಲ. ಈಗಾಗಲೇ ಅವರಿಗೆ ಡೀಸೆಲ್ ಇರ್ಬೋದು, ಅವರಿಗೆ ಪೆಟ್ರೋಲ್ ಮಾಡಬೇಕಾದ್ರೆ ಓಟ್ನಲ್ಲಿ ಇವತ್ತು ಡೀಸೆಲ್ ಅಗತ್ಯ ಇರ್ತದೆ. ಅದರಲ್ಲೇ ಕಡಿತ ಮಾಡಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರದ ಚಿಂತನೆ ಆಲೋಚನೆ ಏನೆಂಬುದನ್ನು ನಾವು ಅರ್ಥ ಮಾಡಬೇಕು. ಯಾಕಂದ್ರೆ ಭದ್ರತೆ ದೃಷ್ಟಿಯಲ್ಲಿ ಇವರು ರಾಜು ಮಾಡಿ ಅವ್ರಿಗೆ ಕೊಡುವಂತ ಡೀಸೆಲ್ನ ಇದನ್ನು ಕಡಿತ ಮಾಡಬೇಕಾದ್ರೆ ಸರ್ಕಾರ ಯಾವ ರೀತಿ ಚಿಂತನೆ ಮಾಡ್ತಿದೆ, ಕರಾವಳಿಯ 3 ಜಿಲ್ಲೆಯನ್ನು ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಿದೆ ಎಂಬುದನ್ನು ಇದೊಂದು ಉದಾಹರಣೆಗಳಾಗಿದೆ. ಯಾವುದೇ ಕಾರಣಕ್ಕೂ ಭದ್ರತಾ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈ ನಿಲುವನ್ನ ತೊಡ್ಕೊಂಡಿದ್ದು ಬಹಳಷ್ಟು ವಿರೋಧವನ್ನ ವ್ಯಕ್ತವಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ನಿಲುವನ್ನ ವಾಪಸ್ ತೆಗೆದುಕೊಳ್ಬೇಕಂತ ಆಗ್ರಹ ಕೂಡ ಕೇಳ್ತು ಬರುತ್ತದ್ದು. ಗಣೇಶ ಅವರಿಗೆ ನ್ಯೂಸ್ 18 ಉಡುಪಿ. ಹೇಗಿದೆ ಡಾಲಿ ಧನಂಜಯ್ ಮದುವೆ ಸಿದ್ಧತೆ? ಡಾಲಿ ಮದುವೆಗೆ ಯಾರೆಲ್ಲ ಬರ್ತಾ ಇದ್ದಾರೆ? ರಿಸೆಪ್ಷನ್, ಮುಹೂರ್ತ, ಏನೆಲ್ಲ ಸ್ಪೆಷಲ್ ಅಡುಗೆ ಇದೆ? ಧನು ಧನ್ಯ ಕಲ್ಯಾಣ. ನಟ ರಾಕ್ಷಸ ಡಾಲಿ ಧನಂಜಯ್ ನಾಳೆ ಧನ್ಯತಾ ಅವರ ಜೊತೆ ಸಪ್ತಪದಿ ತುಳಿತಾ ಇದ್ದಾರೆ. ಇವತ್ತು ಸಂಜೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಅದ್ಧೂರಿಯಾದಂತಹ ಆರತಕ್ಷತೆ ಕಾರ್ಯಕ್ರಮ ನಡೀತಾ ಇದೆ. ಡಾಲಿ ಮದುವೆಯ ಅರಿಶಿನ ಶಾಸ್ತ್ರ ಭರ್ಜರಿಯಾಗಿ ಈಗಾಗಲೇ ನಡೆದಿದೆ. ಎರಡೂ ಕುಟುಂಬಗಳು ಈಗಾಗಲೇ ಮೈಸೂರಿಗೆ ಬಂದಿದ್ದಾವೆ. ಇವತ್ತು ಬೆಳಗ್ಗೆಯಿಂದ ಗಂಗೆ ತರುವಂತಹ ಶಾಸ್ತ್ರ, ವಧೂವರರ ತಂದೆ ತಾಯಿಯಿಂದ ವಾಗ್ದಾನ ಶಾಸ್ತ್ರ, ಇನ್ನು ವಧುವಿಗೆ ಗೌರಿ ಶಾಸ್ತ್ರದ ನಂತರ ಶುದ್ಧ ಬಳೆ ಶಾಸ್ತ್ರವನ್ನು ಕೂಡ ಮಾಡಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 12ರವರೆಗೂ
ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ. ಚಿತ್ರರಂಗದ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರೂ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರೂ ಕೂಡ ಈ ಮದುವೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ಅಭಿಮಾನಿಗಳಿಗೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಮದುವೆಯನ್ನ ವೀಕ್ಷಣೆ ಮಾಡೋದಕ್ಕಾಗಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. ಆನಂದ್, ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸೈಟಿಂಗ್ ಮತ್ತೊಂದು ಮದುವೆ ನಡೀತಾ ಇದೆ. ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ಡಾಲಿ ಮದುವೆಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ ಆಕ್ಟರ್ ಮತ್ತು ಡಾಕ್ಟರ್ ಮದುವೆಗೆ? ಅರುಣ್, ಏನು ನಿನ್ನೆಯಿಂದಲೂ ಕೂಡ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಅದ್ದೂರಿಯಾಗಿ ಸಿದ್ಧಗೊಂಡಿರುವಂತಹ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆಗೆ ಬೇಕಾಗಿರುವಂತಹ ಸೆಟ್ ಅಂತಾನೆ ಹೇಳ್ಬೋದು. ನೀವು ಗಮನಿಸ್ತಾ ಇರಬಹುದು, ಡಿ ಮತ್ತು ಡಿ, ಧನ್ಯತಾ ಹಾಗೂ ಧನಂಜಯ್ ಎನ್ನುವ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒಂದು ಪೋಸ್ಟರ್ ಅನ್ನು ಹಾಕಲಾಗಿದೆ. ಅಲ್ಲದೆ ಹೊಯ್ಸಳರ ಕಾಲದ ರೀತಿಯಲ್ಲಿ ದೇವಾಲಯದ ಮಾದರಿ ರೀತಿಯಲ್ಲಿ ಸೆಟ್ ಅನ್ನು ಹಾಕಲಾಗಿರುವಂತದ್ದು. ಅಲ್ಲದೆ ಏನು ಸಂಜೆ 6 ಗಂಟೆಯಿಂದ ರಿಸೆಪ್ಷನ್ ಆರಂಭವಾಗಲಿದೆ. ಈ ನಿಟ್ಟಿನಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆಗಳನ್ನ ಈಗ ಏನು ವಸ್ತು ಪ್ರದರ್ಶನದ ಆವರಣದಲ್ಲಿ ಮಾಡ್ತಾ ಇರುವಂತದ್ದು. ಸುಮಾರು 1 ಎಕರೆ ಪ್ರದೇಶದಲ್ಲಿ ಅದ್ದೂರಿಯಾಗಿ ಸೆಟ್ಗಳನ್ನ ಹಾಕಲಾಗಿದೆ. ಅಲ್ಲದೆ ಬರುವಂತಹ ಚಿತ್ರರಂಗದ ಗಣ್ಯರಿರ್ಬೋದು ಹಾಗೂ ರಾಜಕೀಯ ಗಣ್ಯರಿಗೆ ಕೂರಲು ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತಾ ಇರುವಂತದ್ದು. ಏನು ಇನ್ನು ಕೆಲವೇ ಗಂಟೆಗಳಲ್ಲಿ ಅವರ ಆರತಕ್ಷತೆ ಕಾರ್ಯಕ್ರಮ ಶುರುವಾಗುತ್ತೆ. ಈ ನಿಟ್ಟಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಾಗಿ ಈಗಾಗಲೇ ಸಿಬ್ಬಂದಿಗಳು ಸಕಲ ರೀತಿಯಲ್ಲೂ ಕೂಡ ತಯಾರನ್ನ ಮಾಡ್ತಾ ಇದ್ದಾರೆ. ಸುಮಾರು ಸಂಜೆ ವೇಳೆಗೆ ಒಂದು 30ರಿಂದ 40 ಸಾವಿರ ಜನರಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದ್ದು ಅವರಿಗಾಗೂ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಸಹ ಮಾಡಿರುವಂತದ್ದು. ಏನು ವಿದ್ಯಾಪತಿ ದ್ವಾರದ ಮೂಲಕ ಅಭಿಮಾನಿಗಳಿಗೆ ಮಂಟಪದ ಒಳಗೆ ಬರಲಿಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂತದ್ದು. ಅಲ್ಲದೆ ಏನು ಸುಮಾರು 20 ಗುಂಟೆ ಎಕರೆ ಜಾಗದಲ್ಲೂ ಕೂಡ ಬೆಳಿಗ್ಗೆ ದಾರ ಮುಹೂರ್ತಕ್ಕಾಗಿ ವಿಶೇಷ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಸಿಬ್ಬಂದಿಯವರು ಮಾಡ್ತಾ ಇರುವಂತದ್ದು. ಈಗ ಏನು ಚಿತ್ರದ ಸಹ ನಟ ಹಾಗೂ ಕಲಾ ನಿರ್ದೇಶಕರಾದ ಅರುಣ್ ಸಾಗರ್ ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಖುದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಅರುಣ್ ಸಾಗರ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಚಿತ್ರನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆ ನಡೀತಾ ಇದೆ. ಅರುಣ್ ಸಾಗರ್ ಎಲ್ಲಿರ್ತಾರೋ ಅಲ್ಲಿ ಅದ್ದೂರಿತನ ಇರುತ್ತೆ, ಅದ್ದೂರಿ ಸೆಟ್ ಇರುತ್ತೆ, ನಗು ಇರುತ್ತೆ. ನಿಮ್ಮ ಮೊದಲ ರಿಯಾಕ್ಷನ್? ಈ ಫಸ್ಟ್ ನಗಬೇಕಾ ಅದ್ದೂರಿತನ ಬಗ್ಗೆ? ಓಕೆ, ಏನಿಲ್ಲ, ಅದ್ದೂರಿ ಅನ್ನುವುದೊಂದು ಇದೊಂದು ಸಡಗರ. ಮದುವೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವತ್ತೂ ಒಂದು ಮನೆಯಲ್ಲಿ ನಡೆಯುವ 2 ಗಂಡು ಹೆಣ್ಣಿನ ಸಂಬಂಧವನ್ನು ಬಹಳ ಮುಖ್ಯವಾಗಿ ತಗೊಂಡು ಮನೆಯವರು ಹಾಗೂ ಊರಿನವರು ಹಾಗೂ ಎಲ್ಲರೂ ಸಹೃದಯರು ಸೇರಿ ಸಂಭ್ರಮಿಸುವಂತಹ ಒಂದು ವಿಷಯ. ಆ ಸಂಭ್ರಮ ಇಲ್ಲಿ ನಡೀತಾ ಇದೆ. ಒಂದು ಡಾಲಿ ಒಬ್ಬ ನಟನಾಗಿ ಬಹಳ ಫೇಮಸ್ ಆಗಿರೋದ್ರಿಂದ ಅವರ ಮದುವೆ ಅವರ ಕನಸಿನಂತೆ ನಡೀತಾ ಇದೆ. ಹಾಗಾಗಿ ಇದು ಅವರ ಸ್ನೇಹಿತರು ಇವರೆಲ್ಲ ಸೇರಿ ಈ ಮದುವೆ ಈ ಥರ ಆಗಬೇಕು ಅನ್ನೋ ಅಂತ ಕನಸ್ಕೊಂಡಿದ್ದು ಅದೇ ಥರ ಆಗ್ತಿದೆ. ಅವ್ರಿಗೆ ಏನು ಕನಸ್ಕೊಂಡಿದ್ರು ಅದಕ್ಕೆ ಬೇಕಾದಂತಹ ಡಿಸೈನು, ಏನು ಬ್ಯಾಕ್ ಡ್ರಾಪ್ ಇದೆ, ಇದನ್ನೆಲ್ಲ ನಾವು ಅವರಿಗೆ ಯಾವ ಥರ ಬೇಕು ಅಂತ ಕೇಳಿದ್ರು ಆ ಥರದ್ದೇ ಡಿಸೈನ್ ಮಾಡಿದ್ವಿ. ಅವ್ರು ಒಪ್ಪಿದ್ದಾರೆ. ಈಗ ಮದುವೆ
ಇನ್ನು ಕೆಲವೇ ಕ್ಷಣಗಳಲ್ಲಿ ಜನರ ಮುಂದೆ ಡಾಲಿ ಮತ್ತು ಅವರ ಮನೆಯವರು ಎದುರಾಗಲಿದ್ದಾರೆ. ಸರ್, ಈ ಹಿಂದೆ ಯಶ್ ಅವರ ಮದುವೆಯಲ್ಲೂ ಕೂಡ ಒಂದು ಅದ್ದೂರಿ ಸೆಟ್ ಹಾಕಿದ್ರಿ ಸರ್, ಅದು ವಿಭಿನ್ನವಾಗಿತ್ತು. ಇದು ಒಂಥರ ಹೊಯ್ಸಳ ಮಾದರಿ ರೀತಿ ಸೆಟ್ ತರ ಅನಿಸ್ತಾ ಇದೆ. ಈ ಬಗ್ಗೆ ಖುದ್ದು ಡಾಲಿ ಅವರೇ ಇದು ಬೇಕು ನನಗೆ ಅಂತ ಹೇಳಿದೆ ಹೇಗೆ ಸರ್? ಇಲ್ಲ, ಇಲ್ಲಿ ನೀವೇನು ಹೇಳ್ತೀರಿ, ನಾವಿರೋ ಜಾಗ ಇದು ಹೊಯ್ಸಳ ಥರ ಇಲ್ಲ, ಇದು ಇಂಡೋ ಸಾರ್ಸನಿಕ್ ಅಂದರೆ ಮೈಸೂರಿನ ಆರ್ಕಿಟೆಕ್ಚರ್ನ ಕೆಲವು ಎಲಿಮೆಂಟ್ಗಳಿದೆ ಇಲ್ಲಿ. ಇಂಡೋ ಸಾರ್ಸನಿಕ್ ಅಂತ ಏನು ಕರಿತೀವಿ, ಇದೇನು ನೀವು ನೋಡ್ತಾ ಇದ್ರೆ ಮೈಸೂರಿನಲ್ಲಿ ಹೆರಿಟೇಜ್ ಬಿಲ್ಡಿಂಗ್ನ ಕೆಲವು ರೆಪ್ಲಿಕಾಗಳನ್ನು ಇಟ್ಕೊಂಡು ನಾವು ಡಿಸೈನ್ ಮಾಡಿದ್ದೀವಿ. ಆ ಕಡೆ ಪಕ್ಕದ್ದು, ಯಾಕೆಂದ್ರೆ ನಮ್ಮ ಮೈಸೂರು ರಾಜ್ಯ ಅನ್ನೋದು ಗೋಪುರಗಳ ನಾಡು, ಅಂದರೆ ದೇವಸ್ಥಾನಗಳ ನಾಡು. ಈ ಕಡೆಗೆ ಹೋದರೆ ಮೇಲ್ಕೋಟೆ, ಆ ಕಡೆಗೆ ಹೋದರೆ ನಂಜನಗೂಡು, ಈ ಕಡೆಗೆ ಬಂದರೆ ನಿಮಗೆ ಶ್ರೀರಂಗನಾಥ, ಈ ಕಡೆಗೆ ಬಂದರೆ ಚಾಮುಂಡಿ ಬೆಟ್ಟ, ಎಲ್ಲವೂ ನಿಮಗೆ ಗೋಪುರಗಳಿರುವಂತಹ ನಾಡು. ಹಾಗಾಗಿ ಆ ಗೋಪುರಗಳನ್ನು ಇಟ್ಕೊಂಡು ಡಿಸೈನ್ ಮಾಡಿ ಅದನ್ನು ನಾವು ಈ ಥರ ಮಾಡಬೇಕು ಅನ್ನುವ ಒಂದು ಮಾತುಗಳನ್ನು ನಾನು ಮತ್ತು ವೆಡ್ಡಿಂಗ್ ಬೈ ಧ್ರುವ ಅವ್ರ ಜೊತೆ ಸೇರಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಈಗ ರಾತ್ರಿ ರಿಸೆಪ್ಷನ್ಗೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಸರ್ ಇಲ್ಲಿ? ಈಗ ನೀವೇ ನೋಡ್ತಾ ಇದ್ರಲ್ಲ, ನಮ್ಮ ಕ್ಯಾಮರಾ ಅನ್ನುವ ಕಣ್ಣು ಈಗಾಗಲೇ ನೀವು ಸುತ್ತಿ ಬಳಸಿ ಎಲ್ಲ ಮಾತಾಡಿದಿರಿ, ಅದೇ ನಡೆಯುತ್ತೆ. ಈಗ ನೋಡಿದ್ರಲ್ಲ, ಈಗ ರಿಸೆಪ್ಷನ್ ಸೆಟ್ ಎಲ್ಲ ರೆಡಿಯಾಗಿದೆ ಫುಲ್ಲಿ. ಈಗ ಜನ ಬಂದರೆ, ಒಳಗೆ ಬಂದರೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ಕೇಳಿದ್ರಲ್ಲ, ಇದಿಷ್ಟು ಅರುಣ್ ಸಾಗರ್ ಅವರ ಮಾತುಗಳು. ಅಂದ್ರೆ ಇಲ್ಲಿ ಇಂಡೋ ಸಾರ್ಸನಿಕ್ ರೀತಿಯಲ್ಲಿ ನಾವು ಸ್ಟೇಜ್ ಅನ್ನ ಹಾಕಿದ್ದೇವೆ. ಪಕ್ಕದಲ್ಲಿ ಏನು ಗೋಪುರಗಳ ಮಾದರಿಯಲ್ಲಿ ಬೆಳಿಗ್ಗೆ ನಡೆಯಲಿರುವ ಮುಹೂರ್ತ ಕಾರ್ಯಕ್ರಮಕ್ಕೆ ಸೆಟ್ ಅನ್ನ ಹಾಕಲಾಗಿದೆ ಅನ್ನುವಂಥದ್ದು. ಅರುಣ್, ಆನಂದ್, ಡಾಲಿ ಮತ್ತು ಧನ್ಯತೆ ಅವರು ಖುದ್ದಾಗಿ ಸಿಎಂ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅವರೇ ಇನ್ವಿಟೇಷನ್ ಕೊಟ್ಟಿರುವಂತದ್ದು. ಹಾಗಾಗಿ ಸ್ಯಾಂಡಲ್ವುಡ್ ಅನ್ನ ಹೊರತುಪಡಿಸಿ ಬೇರೆ ಚಿತ್ರರಂಗದವರು ಅಂದ್ರೆ ಪ್ರಮುಖ ನಾಯಕರು ಯಾರೆಲ್ಲ ಬರುವಂತ ಸಾಧ್ಯತೆಗಳಿದೆ, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗಿಲ್ಲ. ಥ್ಯಾಂಕ್ ಯು ಆನಂದ್, ಎಲ್ಲ ಡೀಟೇಲ್ಸ್. ಆಕ್ಟರ್ ಡಾಕ್ಟರ್ ಅದ್ಧೂರಿ ವಿವಾಹ ಇವತ್ತು ಸಂಜೆ 6 ಗಂಟೆಯಿಂದ ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ. ಪ್ರಮುಖವಾದಂತಹ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ. ಈಗಾಗಲೇ ಸಂಭ್ರಮ ಕಳೆಗಟ್ಟಿರೋದನ್ನ ನೋಡ್ತಾ ಇದ್ದೀವಿ ನಾವು. 2ನೇ ದಿನದ ಕಾರ್ಯಕ್ರಮ ಇದು ಮೈಸೂರು. ಡಾಕ್ಟರ್ ಡಾಲಿ ಧನಂಜಯ್ ನಾಳೆ ಡಾಕ್ಟರ್ ಧನ್ಯತಾ ಅವರ ಜೊತೆಗೆ ಸಪ್ತಪದಿ ತುಳಿತಾ ಇದ್ದಾರೆ. ಇವತ್ತು ಸಂಜೆ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಅದ್ಧೂರಿಯಾಗಿ ಆರತಕ್ಷತೆಗೆ ಆ ಕಾರ್ಯಕ್ರಮಕ್ಕೆ ಬೇಕಾಗುವಂತಹ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ನಟ ಡೈರೆಕ್ಟರ್ ಅರುಣ್ ಅವರಿಂದ ಎಲ್ಲ ಸಿದ್ಧತೆಗಳು ನಡೀತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ಈಗಾಗಲೇ ಡಾಲಿ ಮದುವೆಯ ಅರಿಶಿನ ಶಾಸ್ತ್ರ ಈಗಾಗಲೇ ಭರ್ಜರಿಯಾಗಿ ನಡೆದಿದೆ. 2 ಕುಟುಂಬಗಳು ಸಂಭ್ರಮದಿಂದ ತೊಡಗಿಕೊಂಡಿರೋದು, ಆ ಸಂಬಂಧಪಟ್ಟಂತ ಒಂದಿಷ್ಟು ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈಗಾಗಲೇ ಮೊದಲು ಹೇಳಿದಂಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿರೋದು. ಸಂಜೆ 6 ಗಂಟೆಗೆ ಸರಿಯಾಗಿ ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ. ಮಧ್ಯರಾತ್ರಿ 12 ಗಂಟೆಯವರೆಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೂಡ ಬರುವಂತಹ ನಿರೀಕ್ಷೆ ಕೂಡ ಇದೆ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ಆರತಕ್ಷತೆಯ ಕಾರ್ಯಕ್ರಮಕ್ಕೆ, ಅಂದರೆ ಇವತ್ತು ಸಂಜೆ 6 ಗಂಟೆಗೆ, ನಾಳೆ ಸಪ್ತಪದಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ನಲ್ಲಿದ್ದಾರೆ. ಆನಂದ್, ಆಗಲೇ ನಾನು ಕೇಳ್ತಾ ಇದ್ದೆ, ಖುದ್ದಾಗಿ ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರೇ ಹೋಗಿ ಸುಮಾರು ಜನರಿಗೆ ಸಿಎಂ ರಿಂದ ಹಿಡಿದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಚಿತ್ರರಂಗದವರಿಗೂ ಕೂಡ ಇನ್ವೈಟ್ ಮಾಡಿ ಬಂದಿದ್ದಾರೆ. ಹಾಗಾಗಿ ಸ್ಯಾಂಡಲ್ವುಡ್ ಹೊರತುಪಡಿಸಿದಂಗೆ ಬೇರೆ ಚಿತ್ರರಂಗದವರು ಯಾರೆಲ್ಲ ಬರುವಂತ ನಿರೀಕ್ಷೆ ಇದೆ, ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಅರುಣ್, ಏನು ಮೈಸೂರಿನ ಅರಮನೆ ಆವರಣದಲ್ಲಿ ನಟ ರಾಕ್ಷಸ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆಗೆ ಈಗಾಗಲೇ ಸಕಲ ರೀತಿಯಲ್ಲೂ ಸಿದ್ಧತೆಗೊಂಡಿರುವಂತದ್ದು. ಸದ್ಯ ನಾನೀಗ ವಸ್ತು ಪ್ರದರ್ಶನದ ಆವರಣದಲ್ಲಿರುವಂತಹ ಸಂಜೆ ಏನು ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ ಆ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಸಂಜೆ ವೇಳೆಗೆ, ಅಂದ್ರೆ ಸಂಜೆ 6 ಗಂಟೆಗೆ ಇಲ್ಲಿಂದಲೇ ಆರತಕ್ಷತೆ ಕಾರ್ಯಕ್ರಮ ಶುರುವಾಗುವಂತದ್ದು. ಮೈಸೂರನ್ನ ಆಧಾರವಾಗಿಟ್ಟುಕೊಂಡು ಹಾಗೂ ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನ ಆಧಾರವಾಗಿಟ್ಟುಕೊಂಡು ಒಂದು ಅದ್ದೂರಿ ಸೆಟ್ ಅನ್ನ ಇಲ್ಲಿ ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರ ನೇತೃತ್ವದಲ್ಲಿ ಹಾಕಲಾಗಿರುವಂತದ್ದು. ಸಂಜೆ 6 ಗಂಟೆಗೆ ಇಲ್ಲಿ ಏನು ಒಂದು ಆರತಕ್ಷತೆ ಕಾರ್ಯಕ್ರಮ ಶುರುವಾಗಲಿದೆ. ಕನ್ನಡ ಚಿತ್ರರಂಗದ ಗಣ್ಯರು ಸೇರಿದಂತೆ ರಾಜಕೀಯ ಗಣ್ಯರು ಸಹ ಆಗಮಿಸುತ್ತಾರೆ. ಹಾಗೂ ಹೊರ ರಾಜ್ಯದಿಂದ ಅಂದ್ರೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಿಂದಲೂ ಕೂಡ ಅನೇಕ ಕಲಾವಿದರು ಕೂಡ ಆಗಮಿಸುವ ನಿರೀಕ್ಷೆ ಇದೆ. ಏನು ಪುಷ್ಪ 2 ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ ಬರಲಿದ್ದಾರೆ ಅನ್ನುವ ವಿಶ್ವಾಸವನ್ನ ನಟ ಡಾಲಿ ಧನಂಜಯ್ ಅವರು ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ಈಗ ಸಂಜೆ ಏನು ಆರತಕ್ಷತೆ
ಸಾಕ್ಷರತೆ ಕಾರ್ಯಕ್ರಮ ನಡೆಯುತ್ತೆ. ಆ ಸ್ಥಳದಲ್ಲಿ ನಾವಿದ್ದು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಬರುವಂಥ ಗಣ್ಯರಿಗಾಗಿ ವಿಶೇಷ ಕುರ್ಚಿಗಳನ್ನು ಸಹ ಹಾಕಲಾಗಿರುವಂಥದ್ದು. ಏನು ವೇದಿಕೆಯ ಮುಂಭಾಗ ಚಿತ್ರರಂಗದ ಗಣ್ಯರು ಹಾಗೂ ರಾಜಕೀಯ ಗಣ್ಯರಿಗೆ ವಿಶೇಷ ಸವಲತ್ತು ಅಂದರೆ ಕೂತುಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಲ್ಲದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಭಾಗದಿಂದ ಬಂದು ವೇದಿಕೆಯ ಬಲಭಾಗದಿಂದ ಧನ್ಯತೆ ಹಾಗೂ ಡಾಲಿ ಧನಂಜಯ ಅವರಿಗೆ ವಿಶ್ ಅನ್ನ ಮಾಡಿ ಬಳಿಕ ಈ ಕಡೆಯಿಂದ ಎಕ್ಸಿಟ್ ಆಗುವಂಥದ್ದು. ಬೆಳಿಗ್ಗೆ ಅಂದರೆ ಏನು ತಾಳಿ ಕಟ್ಟುವ ಸಮಯ ಇರುತ್ತೆ, ಮುಹೂರ್ತ ಕಾರ್ಯಕ್ರಮ, ಅಲ್ಲೂ ಕೂಡ ವಿಶೇಷವಾದಂತಹ ಸೆಟ್ ಅನ್ನು ಹಾಕಲಾಗಿದೆ. ಅಲ್ಲಿ ಹೊಯ್ಸಳ ಮಾದರಿಯ ಸೆಟ್ ಅನ್ನು ಹಾಕಲಾಗಿದೆ. ಸದ್ಯಕ್ಕೆ ಏನು ಸಂಜೆ 6 ತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಅದ್ದೂರಿಯಾಗಿ ಪಾರಂಪರಿಕ ಕಟ್ಟಡಗಳನ್ನ ನೆನಪಿಸುವ ನಿಟ್ಟಿನಲ್ಲಿ ಸೆಟ್ ಅನ್ನ ಹಾಕಲಾಗಿದೆ. ಅರುಣ್. ಓಕೆ ಆನಂದ್, ನಟ ಡಾಲಿ ಧನಂಜಯ್ ಒಬ್ಬ ಆಕ್ಟರ್ ಆಗಿ ನಿರ್ದೇಶಕನಾಗಿ ತುಂಬಾ ದೊಡ್ಡದಾದಂಥ ಹೆಸರು ಮಾಡಿದ್ದಾರೆ. ಹಾಗಾಗಿ ತುಂಬಾ ಬಿಗ್ಗೆಸ್ಟ್ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಅವರಿಗೆ. ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಬರಬಹುದು, ಬಂದಂತಹ ಅಭಿಮಾನಿಗಳಿಗೆ ಏನೆಲ್ಲ ವ್ಯವಸ್ಥೆಗಳಾಗಿದೆ ಅಲ್ಲಿ? ಅರುಣ್, ನಟ ಡಾಲಿ ಧನಂಜಯ ಅವರು ಅಭಿಮಾನಿಗಳಿಗೂ ಸಹ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ವಿದ್ಯಾಪಟ್ಟಿ ದ್ವಾರದ ಮೂಲಕ ಬರುವಂಥ ಅಭಿಮಾನಿಗಳಿಗೆ ಒಳಗಡೆ ಬರಲು ಪ್ರವೇಶ ಇರುವಂಥದ್ದು. ಅಲ್ಲದೆ ಸುಮಾರು 30,000 ರಿಂದ 40,000 ಜನರು ಬರುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ವಿವಿಧ ಬಗೆಯ ಭೋಜನವನ್ನು ಸಹ ವ್ಯವಸ್ಥೆ ಮಾಡಿರುವಂಥದ್ದು. ಅಲ್ಲದೆ ಬರುವಂಥ ಗಣ್ಯ ಅಂದರೆ ವಿವಿಐಪಿ ಹಾಗೂ ಅಭಿಮಾನಿಗಳು ಸೇರಿದಂತೆ ಎಲ್ಲರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಅಲ್ಲದೆ ಏನು ಎಕ್ಸಿಬಿಷನ್ ಆವರಣದಲ್ಲಿ ಬರುವಂತವರಿಗೂ ಕೂಡ ಯಾವುದೇ ರೀತಿಯ ಪಾರ್ಕಿಂಗ್ ಸಮಸ್ಯೆಯೂ ಕೂಡ ಉಂಟಾಗಬಾರದು ಅನ್ನುವ ನಿಟ್ಟಿನಲ್ಲೂ ಕೂಡ ಹೊರಭಾಗದಲ್ಲಿಯೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಏನು ಅರಮನೆಯ ಆವರಣದಲ್ಲಿರುವಂತಹ ವಸ್ತು ಪ್ರದರ್ಶನದ ಸುತ್ತಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅರುಣ್. ಓಕೆ ಆನಂದ್, ಅವರ ಹಿಂದಿನ ಒಂದಿಷ್ಟು ಆಚರಣೆಗಳನ್ನು ನಾವು ನೋಡ್ತಾ ಬಂದ್ವಿ. ಅಂದ್ರೆ ಮೊನ್ನೆಯಿಂದ ಅವರ ಹುಟ್ಟೂರು ಕಾಳೇನಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಗಾಡಿನ ಸೊಬಗಿನಲ್ಲಿನೇ ಎಲ್ಲಾ ಸಂಪ್ರದಾಯಗಳನ್ನ ನೆರವೇರಿಸಿಕೊಂಡು ಬಂದ್ರು. ಸೊ ಇಲ್ಲಿ ಸೆಟ್ಟಲ್ಲೂ ಕೂಡ ಅದನ್ನು ನಾವು ನಿರೀಕ್ಷೆ ಮಾಡಬಹುದಾ? ಇಲ್ಲಿ ಕೂಡ ಒಂದಿಷ್ಟು ಹಳ್ಳಿ ಸೊಬಗಿನ ರೀತಿಯಲ್ಲಿ ಸೆಟ್ಟನ್ನು ಹಾಕಬಹುದಾ? ಅರುಣ್, ಖಂಡಿತ. ಯಾಕಂತ ಹೇಳಿದ್ರೆ ಈಗ ನಾವಿರುವಂತಹ ಸೆಟ್ ಕೂಡ ಅಷ್ಟೇ. ನಾನು ದೃಶ್ಯದಲ್ಲಿ ಬೇಕಾದ್ರೆ ಪ್ಯಾನ್ ಮಾಡಿ ತೋರಿಸ್ತೀನಿ. ಇದು ಸಹ ಮೈಸೂರು ಪಾರಂಪರೆಯನ್ನು ಸಾರುವಂತಹ ಸೆಟ್. ಅಂದರೆ ಮೈಸೂರಿನ ಪಾರಂಪರಿಕ ಅಂದರೆ ಏನು ಕಟ್ಟಡಗಳಿದೆ, ಸಾಂಸ್ಕೃತಿಕ ನಗರಿಯಲ್ಲಿರುವಂತಹ ಕಟ್ಟಡಗಳನ್ನೇ ಕೂಡ ಮಾದರಿಯಾಗಿಟ್ಟುಕೊಂಡು ಇವರು ಇಲ್ಲಿ ಸೆಟ್ಟನ್ನು ಹಾಕಲಾಗಿರುವಂಥದ್ದು. ಏನು ನಟ ಡಾಲಿ ಧನಂಜಯ್ ಅವರ ಒಂದು ಆಸೆಯೂ ಕೂಡ ಅದೇ ಆಗಿತ್ತು ಅಂತ ಖುದ್ದು ಅರುಣ್ ಸಾಗರ್ ಅವರು ಹೇಳಿರುವಂಥದ್ದು. ಏನು ನೀವು ದೃಶ್ಯದಲ್ಲಿ ನೋಡ್ತಾ ಇವೆಲ್ಲವೂ ಕೂಡ ಮೈಸೂರಿನ ಅರಮನೆಯ ಏನು ಸುತ್ತಲೂ ಇರುವಂತಹ ಒಂದು ಪಿಲ್ಲರ್ಗಳಿದೆ ಹಾಗೂ ಪಾರಂಪರಿಕ ಕಟ್ಟಡಗಳ ಪಿಲ್ಲರ್ಗಳೇನಿದೆ ಆ ಪಿಲ್ಲರ್ಗಳನ್ನ ಹೋಲುವಂತಹ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸೆಟ್ ಅನ್ನು ಹಾಕಲಾಗಿರುವಂಥದ್ದು. ಅಲ್ಲದೆ ಆ ಕಡೆ ಏನು ಬೆಳಿಗ್ಗೆ ತಾಳಿ ಕಟ್ಟುವ ಮುಹೂರ್ತ ಇದೆ, ಅಲ್ಲೂ ಸಹ ಹಾಕಲಾಗಿರುವಂಥದ್ದು ಕೂಡ ಹಳ್ಳಿ ಮಾದರಿ. ಅಂದರೆ ಹೊಯ್ಸಳ ಕಾಲದ ಒಂದು ಗುಡಿ ಗೋಪುರಗಳು ಅಂತಂದ್ರೆ ನಂಜನಗೂಡಿನ ನಂಜುಂಡೇಶ್ವರ ಇರ್ಬೋದು, ತಾಯಿ ಚಾಮುಂಡೇಶ್ವರಿ ದೇವಾಲಯ ಇರ್ಬೋದು, ಈ ಎಲ್ಲ ದೇವಾಲಯಗಳನ್ನ ಮುಖ್ಯವಾಗಿ ಆಧರಿಸಿಕೊಂಡೇ ದೇವಾಲಯದ ಮಾದರಿಯಲ್ಲಿ ಅಲ್ಲೂ ಸಹ ಸೆಟ್ ಅನ್ನು ಹಾಕಲಾಗಿರುವಂಥದ್ದು. ಒಟ್ಟಾರೆಯಾಗಿ ನಟ ಡಾಲಿ ಧನಂಜಯ ಏನಿದ್ದಾರೆ ಅವರು ಸಂಪೂರ್ಣವಾಗಿ ತಮಗೆ ಇಷ್ಟವಾದಂತಹ ಹಳ್ಳಿ ಸೊಗಡಿನ ಹಾಗೂ ಪಾರಂಪರಿಕ ಮೈಸೂರು ಹಾಗೂ ಈ ಹಾಸನ ಭಾಗದ ಒಂದು ಪಾರಂಪರಿಕ ಕಟ್ಟಡಗಳೇನಿದೆ ಇವೆಲ್ಲವನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡೇ ಒಂದು ಅದ್ದೂರಿ ಸೆಟ್ ಅನ್ನ ಹಾಕಿಸಿಕೊಂಡಿದ್ದಾರೆ. ಅರುಣ್. ಓಕೆ ಆನಂದ್, ಖುದ್ದಾಗಿ ಸಿಎಂ ಅವರಿಗೆ ಇನ್ವೈಟ್ ಮಾಡಿದ್ದು ಡಾಲಿ ಧನಂಜಯ್ ಅವರು. ನಾಳೆ ಬರ್ತಾರಾ ಸಿಎಂ ಅಥವಾ ಇವತ್ತಿನ 6 ತಕ್ಷತೆಯಲ್ಲಿ ಏನಾದರೂ ಭಾಗಿಯಾಗಬಹುದಾ? ಹೇಗೆ? ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಖುದ್ದು ನಟ ಡಾಲಿ ಧನಂಜಯ ಅವರು ಆಹ್ವಾನ ಕೊಟ್ಟಿದ್ರು. ಆದರೆ ಅವರಿಗೆ ಕಾಲಿನ ನೋವಿನ ಸಮಸ್ಯೆಯಿಂದ ಅವರು ಎಲ್ಲೂ ಸಹ ಓಡಾಡ್ತಾ ಇಲ್ಲ. ನಟ ಡಾಲಿ ಧನಂಜಯ ಅವರಿಗೆ ಮದುವೆಗೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಖುದ್ದು ಸಂಜೆ ಬರೋದು ಅವರು ಅನುಮಾನ. ನಾಳೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಅವ್ರನ್ನ ಹೊರತುಪಡಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ವಿ ಸೋಮಣ್ಣ, ಶ್ರೀರಾಮುಲು, ಡಿ.ಕೆ. ಶಿವಕುಮಾರ್, ಆರ್ ಅಶೋಕ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಕೂಡ ಸಂಜೆ ರಿಸೆಪ್ಷನ್ಗೆ ಆಗಮಿಸ್ತಾರೆ. ಚಿತ್ರರಂಗದ ಗಣ್ಯರು ಸೇರಿದಂದ್ರೆ ಯಾರು ಕಿಚ್ಚ ಸುದೀಪ್ ಇರ್ಬೋದು, ರಿಷಬ್ ಶೆಟ್ಟಿ ಇರ್ಬೋದು ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಸ್ಯಾಂಡಲ್ವುಡ್ನ ನಟ ನಟಿಯರು ಸಹ ಸಂಜೆ 6 ತಕ್ಷತೆಯಲ್ಲಿ ಭಾಗಿಯಾಗ್ತಾರೆ. ಅರುಣ್. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ. ಇದು ಸದ್ಯದ ಸಿದ್ಧತೆಗಳನ್ನು ನಮ್ಮ ಪ್ರತಿನಿಧಿ ಆನಂದ್ ಅವರು, ಮೈಸೂರು ಪ್ರತಿನಿಧಿ ಆನಂದ್ ವಿವರಿಸ್ತಾ ಇದ್ರು. ಹೇಗೆಲ್ಲ ಸಿದ್ಧ ಆಗ್ತಾ ಇದೆ ಮೈಸೂರಿನ ವಸ್ತು ಪ್ರದರ್ಶನದ ಮುಂಭಾಗದಲ್ಲಿ, ಹೇಗೆಲ್ಲ ನಡೀತಾ ಇದೆ ಮದುವೆಯ ಸಿದ್ಧತಾ ಕಾರ್ಯಗಳು ಅನ್ನೋದನ್ನ ವಿವರಣೆ ಕೊಡ್ತಾ ಇದ್ರು. ಆಲ್ಮೋಸ್ಟ್ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಸದ್ಯಕ್ಕೆ ಅನಾರೋಗ್ಯ ಸ್ವಲ್ಪ ಕಾಡ್ತಾ ಇರೋದ್ರಿಂದ ಉಳಿದಂತೆ ಸರ್ಕಾರದ ಪ್ರಮುಖ ನಾಯಕರೆಲ್ಲರೂ ಕೂಡ ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರಮುಖವಾಗಿ ಡಾಲಿ ಧನಂಜಯ್ ಅವರು ಇತ್ತೀಚೆಗೆ ನಟನೆ ಮಾಡಿದ್ದಂತಹ ಪುಷ್ಪ 2 ಸಿನಿಮಾ ಏನಿದೆ, ಹಾಗಾಗಿ
ಆ ಸಿನಿಮಾದ ಬಹುಮುಖ್ಯ ತಾರೆಯರೂ ಕೂಡ ಆಗಮಿಸುವಂತಹ ಸಾಧ್ಯತೆಗಳಿದೆ. ರಾಜಕೀಯ ಗಣ್ಯರು, ಉದ್ಯಮಿಗಳು, ಮಠಾಧೀಶರು, ಸಿನಿಮಾ ತಾರೆಯರು, ನಟ ನಟಿಯರು ಎಲ್ಲರೂ ಕೂಡ ಈ ಒಂದು ಮೋಸ್ಟ್ ಎಕ್ಸೈಟಿಂಗ್ ಆಗಿರುವಂತಹ ಮದುವೆಯಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾರಿಂದ ಜಪ್ತಿಯಾದಂಥ ಆಸ್ತಿ ವಾಪಸ್ಸಾಗಿದೆ. ಜಪ್ತಿಯಾದ ವಸ್ತುಗಳ ಬಗ್ಗೆ ಎಸ್ಪಿಪಿ ಕಿರಣ್ ಜವಳಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 1606 ವಸ್ತುಗಳನ್ನು 6 ಟ್ರಂಕ್ಗಳಲ್ಲಿ ಹಿಂದಿರುಗಿಸಲಾಗಿದೆ. 27 ಕೆಜಿ ಚಿನ್ನಾಭರಣ ಮತ್ತು ಡೈಮಂಡ್ ವಾಪಸ್ ಕೊಟ್ಟಿರೋದು. 1 ಕೆಜಿ 2 ಗ್ರಾಂ, 1.2 ಕೆಜಿ ಡಾಬು, 1.5 ಕೆಜಿ ಚಿನ್ನದ ಕತ್ತಿ, ಗೋಲ್ಡ್ ಪೆನ್ ಸೀಸ್ ಮಾಡಲಾಗಿತ್ತು. ಮಾಜಿ ಸಿಎಂ ಜಯಲಲಿತಾ ಅವರು ಸೀಸ್ ಮಾಡಿದಂತಹ ವಸ್ತುಗಳಿದೆಲ್ಲವೂ ಕೂಡ 13 ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾಗಿತ್ತು. ಜಪ್ತಿ ಮಾಡಿದ್ರಲ್ಲಿ ಅದನ್ನ ಈಗ ಪಾವತಿ ಮಾಡಲಾಗಿದೆ. 1526 ಎಕರೆ ತಮಿಳುನಾಡು ಸರ್ಕಾರದ ವಶದಲ್ಲಿದೆ. ಚೆನ್ನೈ, ತೂತುಕುಡಿ, ಕಾಂಚೀಪುರಂನಲ್ಲಿ ಇರುವಂತಹ ಪ್ರಾಪರ್ಟಿ ಒಂದು ಬಸ್ ಸೀಸ್ ಆಗಿದೆ. ಇದರ ಜೊತೆಗೆ ಅದನ್ನ ಮಾರುವುದಕ್ಕೆ ಸೂಚಿಸಲಾಗಿದೆ. ತಮಿಳುನಾಡು ಸರ್ಕಾರ ಇವುಗಳನ್ನ ಹರಾಜನ್ನು ಕೂಡ ಹಾಕಬಹುದಾಗಿದೆ. ತಮಿಳುನಾಡು ಸರ್ಕಾರ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಬಹುದು. RBI ವಶಕ್ಕೆ ನೀಡುವ ಬಗ್ಗೆಯೂ ಕೂಡ ಅಲ್ಲಿನ ಸರ್ಕಾರ ಅಂದ್ರೆ ತಮಿಳುನಾಡು ಸರ್ಕಾರ ತೀರ್ಮಾನ ಮಾಡಬಹುದಾಗಿದೆ. ಜಪ್ತಿ ಮಾಡಲಾಗಿದ್ದಂತಹ ಸೀರೆ, ಚಪ್ಪಲಿ ಈ ಹಿಂದೆನೆ ಅದನ್ನ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ಜಪ್ತಿ ಮಾಡಿದ್ದಂತಹ ಒಂದಿಷ್ಟು ಪ್ರಮುಖವಾದಂತಹ ಚಿನ್ನಾಭರಣಗಳನ್ನ, ಡೈಮಂಡ್ಸ್ಗಳನ್ನ ರಿಟರ್ನ್ ಮಾಡಲಾಗಿದೆ. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅವರಿಂದ ಜಪ್ತಿಯಾದಂತಹ ಆಸ್ತಿ ಏನಿತ್ತು ಅದನ್ನ ವಾಪಸ್ ಕೊಡಲಾಗಿದೆ ಕರ್ನಾಟಕಕ್ಕೆ. ಜಪ್ತಿಯಾದಂಥ ವಸ್ತುಗಳ ಬಗ್ಗೆ ಎಸ್ಪಿಪಿ ಕಿರಣ್ ಜವಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಎಸ್ಪಿಪಿ ಒಟ್ಟು 1606 ವಸ್ತುಗಳನ್ನು 6 ಟ್ರಂಕ್ಗಳಲ್ಲಿ ರಿಟರ್ನ್ ಮಾಡಲಾಗಿದೆ, ವಾಪಸ್ ಹಿಂದಿರುಗಿಸಲಾಗಿದೆ. ಇದರಲ್ಲಿ 27 ಕೆಜಿ ಚಿನ್ನದ ಆಭರಣಗಳಿದ್ರೆ ಡೈಮಂಡ್ ಕೂಡ ಇದೆ. ಜಯಲಲಿತಾ ವಿರುದ್ಧ ನಡೆದಿರುವಂಥ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಕಾನ್ಫಿಸ್ಕೇಷನ್ ಆಗಿರುವಂಥ ಮೆಟೀರಿಯಲ್ಗಳನ್ನ ಕಾನೂನು ರೀತಿಯಿಂದ ಡಿಸ್ಪೋಸ್ ಮಾಡಿ ಅದರ ಹಣವನ್ನು ಸ್ಟೇಟ್ ಆಫ್ ತಮಿಳುನಾಡುಗೆ ಕೊಡೋದಿತ್ತು. ಅವೆಲ್ಲ ಐಟಮ್ಗಳು ಸಂಬಂಧಿತ ನ್ಯೂಸ್ ಪೇಪರ್ಸಲ್ಲಿ, ಮೀಡಿಯಾನಲ್ಲಿ ತರತರಹ discrepancies ಬಂದಿದ್ದರಿಂದ as per the directions of the court, I have been directed to clarify as to what has been seized and ಅದರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ ನಮಗೆ ಸ್ಪಷ್ಟ ರೂಪದಲ್ಲಿ ಹೇಳಕ್ಕೆ ಹೇಳಿದ್ದಾರೆ. ಕೆಲವು ರಿಪೋರ್ಟ್ಸ್ನಲ್ಲಿ ಸೀರೆಗಳು, ರೆಫ್ರಿಜರೇಟರು, ಚಪ್ಪಲ್ಲು ಅಂತೆಲ್ಲ ಬರೆದಿದ್ದರಿಂದ ಪರ್ಟಿಕ್ಯುಲರ್ಲಿ ಕ್ಲಾರಿಫಿಕೇಶನ್ ಕೊಡಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದರಿಂದ ಈ ನಿಮಗೆಲ್ಲರನ್ನು ಕರೆದು ಈ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಜಯಲಲಿತಾ ವಿರುದ್ಧ ನಡೆದಿರುವಂಥ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಕಾನ್ಫಿಸ್ಕೇಷನ್ ಆಗಿರುವಂಥ ಮೆಟೀರಿಯಲ್ಗಳನ್ನ ಕಾನೂನು ರೀತಿಯಿಂದ ಡಿಸ್ಪೋಸ್ ಮಾಡಿ ಅದರ ಹಣವನ್ನು ಸ್ಟೇಟ್ ಆಫ್ ತಮಿಳುನಾಡುಗೆ ಕೊಡೋದಿತ್ತು. ಅವೆಲ್ಲ ಐಟಮ್ಗಳು ಸಂಬಂಧಿತ ನ್ಯೂಸ್ ಪೇಪರ್ಸಲ್ಲಿ, ಮೀಡಿಯಾನಲ್ಲಿ ತರತರಹ ಡಿಸ್ಕ್ರಿಪನ್ಸೀಸ್ ಬಂದಿದ್ದರಿಂದ ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ ಐ ಹ್ಯಾವ್ ಬಿನ್ ಡೈರೆಕ್ಟೆಡ್. ಇದು ಕಿರಣ್ ಜವಳಿ ಎಸ್ಪಿಪಿ ಅವರು ಕೊಟ್ಟಂತ ಮಾಹಿತಿ. ಏನೆಲ್ಲ ರಿಟರ್ನ್ ಮಾಡಲಾಗಿದೆ ಕರ್ನಾಟಕ ಸರ್ಕಾರಕ್ಕೆ ಅನ್ನುವಂಥದ್ದು. 13 ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾಗಿತ್ತು. ಇದರಿಂದ ಅದನ್ನ ಈಗ ಪಾವತಿ ಮಾಡಲಾಗಿದೆ. ಒಟ್ಟಾರೆಯಾಗಿ 1526 ಎಕರೆ ತಮಿಳುನಾಡು ಸರ್ಕಾರದ ವಶದಲ್ಲಿದೆ. ಇನ್ನು ಕೂಡ ಚೆನ್ನೈ, ತೂತುಕುಡಿ, ಕಾಂಚೀಪುರಂನಲ್ಲಿರುವಂತಹ ಪ್ರಾಪರ್ಟಿ ಇದು. ಇದರ ಜೊತೆಗೆ ಒಂದು ಬಸ್ ಕೂಡ ಸೀಸ್ ಆಗಿದೆ. ಅದನ್ನ ಮಾರಬಹುದು ಅಥವಾ ಹರಾಜು ಹಾಕಬಹುದು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ.